ಹಲೋ ಹಾಯ್ ನಮಸ್ಕಾರ. ನನ್ನ ದೇಶದ ಖ್ಯಾತ ನಟ ಮೇರು ನಟ ಸಲ್ಮಾನ್ ಖಾನ್ ಪಾಕಿಸ್ತಾನದ ಪಾಲಿಗೆ ಟೆರರಿಸ್ಟ್, ಒಬ್ಬ ಭಯೋತ್ಪಾದಕ. ಪಾಕಿಸ್ತಾನ ರಾಷ್ಟ್ರದಲ್ಲಿ ನಡೀತಿರುವಂತಹ ಬಲೂಚಿಸ್ತಾನ್ ಪಾಕಿಸ್ತಾನ್ ನಡುವಿನ ಒಂದು ಸಂಘರ್ಷ, ಪಾಕಿಸ್ತಾನ ಮಿಲಿಟರಿ ಮತ್ತು ಬಲೂಚಿಸ್ತಾನ್ ಹೋರಾಟಗಾರರ ನಡುವೆ ಪಾಕಿಸ್ತಾನ ದಶಕಗಳಿಂದ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ರೀತಿಯಲ್ಲಿ ಅಲ್ಲಿನ ಮಿಲಿಟರಿ ದಾಳಿಗಳನ್ನು ನಡೆಸ್ತಾ ಇದೆ, ಅತ್ಯಾಚಾರಗಳನ್ನು ಮಾಡ್ತಾ ಇದೆ, ಒಂದು ಸಾಮಾನ್ಯ ಬದುಕನ್ನು ಕೂಡ ಕಲ್ಪಿಸ್ತಾ ಇಲ್ಲ. ಹಾಗಾಗಿ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತೇಳಿ ದಶಕಗಳ ಕಾಲದಿಂದ ಬಲೂಚಿಸ್ತಾನ್ ಹೋರಾಟಗಾರರು, ಬಲೂಚಿ ಹೋರಾಟಗಾರರು ಪಾಕಿಸ್ತಾನ ಮಿಲಿಟರಿ ಜೊತೆ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ. ಭಾರತ ಮನಸ್ಸು ಮಾಡಿ ಬಲೂಚಿಸ್ತಾನದ ಜೊತೆ ನಿಂತ್ಕೊಂಡ್ರೆ, ಬಲೂಚಿ ಹೋರಾಟಗಾರರ ಜೊತೆ ನಿಂತ್ಕೊಂಡ್ರೆ ಪ್ರತ್ಯೇಕ ದೇಶ ಆಗೋದು ಈಸಿ ಅಂತ ನಾವು ಹೇಳ್ಬೋದಷ್ಟೇ. ಬಟ್ ಚೀನಾದ ಹಸ್ತಕ್ಷೇಪ ಇರೋದ್ರಿಂದ ಅದು ಪಾಕಿಸ್ತಾನದ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ನಡೀತಿರುವಂಥ ಒಂದು ಆಂತರಿಕ ಸಂಘರ್ಷ ಈ ಕ್ಷಣಕ್ಕೂ ನಡೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ನಡೀತಿದೆ. ಚೀನಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿಲುವನ್ನು ಈ ವಿಚಾರದಲ್ಲಿ ತಾಳಬಹುದು ಅನ್ನೋದ್ರ ಮೇಲೆ ಅಲ್ಲಿನ ಆ ಸಂಘರ್ಷದ ಆಯಸ್ಸು ಅಡಗಿದೆ ಅನ್ನುವ ಚರ್ಚೆ ಇದೆ. ಇಂಥ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಅವರನ್ನು ಪಾಕಿಸ್ತಾನ ಟೆರರಿಸ್ಟ್ ಅಂತ ಯಾಕೆ ಘೋಷಣೆ ಮಾಡಿದೆ, ಈ ಚರ್ಚೆ ನಡೀತಾ ಇದೆ. ಭಾರತದ ಅನೇಕ ಮಾಧ್ಯಮಗಳು, ಕನ್ನಡ ಮೀಡಿಯಾಗಳು ಸೇರಿದ ಹಾಗೆ ಸಲ್ಮಾನ್ ಖಾನ್ ಅವರನ್ನು ಪಾಕಿಸ್ತಾನ ಟೆರರಿಸ್ಟ್ ಪಟ್ಟಿಯಲ್ಲಿ ಸೇರಿಸಿದೆ. ನಾನು ಸ್ವಲ್ಪ ರಿವರ್ಸ್ ಇಮೇಜಿಗೆ ಹಾಕ್ಬಿಟ್ಟು ಫ್ಯಾಕ್ಟ್ ಚೆಕ್ ಮಾಡಿದೆ. ನಿಜಕ್ಕೂ ಪಾಕಿಸ್ತಾನ ಸಲ್ಮಾನ್ ಖಾನ್ ಅವರನ್ನು ಟೆರರಿಸ್ಟ್ ಪಟ್ಟಿಗೆ ಸೇರಿಸಿದ್ಯಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಒಂದಿಷ್ಟು ಉತ್ತರಗಳು ಸಿಕ್ಕಿದ್ದಾವೆ. ಅದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಂತ ಬಂದಿದ್ದೀನಿ. ಯಾಕೆ ಸಲ್ಮಾನ್ ಖಾನ್ ಮೇಲೆ ಪಾಕಿಸ್ತಾನದಲ್ಲಿ ಒಂದು ಚರ್ಚೆ ನಡೀತು, ಆ ಚರ್ಚೆಯನ್ನು ಇಟ್ಕೊಂಡು ನನ್ನ ದೇಶದ ಒಳಗಡೆ ಒಂದಿಷ್ಟು ಮಾಧ್ಯಮಗಳು, ಒಂದಿಷ್ಟು ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡಿ ನಮ್ಮ ದೇಶದ ಮೇರು ನಟ ಸಲ್ಮಾನ್ ಖಾನ್ ಅವರನ್ನೇ ಟೆರರಿಸ್ಟ್ ಪಟ್ಟಿಗೆ ಪಾಕಿಸ್ತಾನ ಸೇರಿಸ್ಬಿಟ್ಟಿದೆ ಅಂತೇಳಿ ಸುದ್ದಿ ಮಾಡಿ TRP ಮಾಡಿಕೊಂಡ್ರು, ವ್ಯೂಸ್ಗಳನ್ನು ಹೆಚ್ಚಿಸ್ಕೊಂಡ್ರು. ಇದೆಲ್ಲದರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಬೇಕಂತ ಬಂದಿದ್ದೀನಿ. ಮೊಟ್ಟ ಮೊದಲಿಗೆ ಸಲ್ಮಾನ್ ಖಾನ್ ಮೇಲೆ ಪಾಕಿಸ್ತಾನ ಕಣ್ಣಿಟ್ಟಿದೆ, ಟೆರರಿಸ್ಟ್ ಪಟ್ಟಿಗೆ ಸೇರಿಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಲಬುತ್ತಿರುವವರೆಲ್ಲ ರಾಷ್ಟ್ರೀಯತಾವಾದಿಗಳು, ಬಲಪಂಥೀಯರೇ, ಆಲ್ಮೋಸ್ಟ್ ಹಿಂದುತ್ವ ಹೋರಾಟಗಾರರೇ. ಇವರೆಲ್ಲ ಯಾರು? ಇದೇ ಸಲ್ಮಾನ್ ಖಾನ್ನ ಕೊಲ್ತೀನಿ ಅಂತ ಹೇಳ್ಬಿಟ್ಟು ಲಾರೆನ್ಸ್ ಬಿಷ್ಣೋಯ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದು ಸರಿ ಇದೆ, ಲಾರೆನ್ಸ್ ಬಿಷ್ಣೋಯ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಅವರೇ. ಇವ್ರಿಗೇನಂದ್ರೆ ಪಾಕಿಸ್ತಾನ ಏನೇ ಮೂವ್ಮೆಂಟ್ ಮಾಡಿದ್ರು ಕೂಡ ಅದನ್ನು ವಿರೋಧಿಸಬೇಕು. ಆದರೆ ನಮ್ಮ ದೇಶದೊಳಗಡೆ ಸಲ್ಮಾನ್ ಖಾನ್ ಹೆಣವನ್ನು ಲಾರೆನ್ಸ್ ಬಿಷ್ಣೋಯ್ ಹಾಕಿದ್ರೆ ಏನೂ ತಪ್ಪಿಲ್ಲ, ಅದು ಸರಿ ಇದೆ. ಯಾಕಂದರೆ ಕೃಷ್ಣ ಮೃಗವನ್ನು ಬೇಟೆಯಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಧರ್ಮದ ಅಸ್ಮಿತೆಗೆ ಸಂಬಂಧಪಟ್ಟಂಥ ವಿಚಾರ ಅದು. ಆ ಕಾರಣಕ್ಕೆ ಸಲ್ಮಾನ್ ಖಾನ್ ನಾನು ಕೊಲ್ತೀನಿ ಅಂತ ಲಾರೆನ್ಸ್ ಬಿಷ್ಣೋಯ್ ಹೇಳಿದ್ದ. ಒಂದೆರಡು ಬಾರಿ ಅಟೆಂಪ್ಟ್ ಕೂಡ ಆಗಿತ್ತು. ಬಾಬಾ ಸಿದ್ದಿಕಿ ಮರ್ಡರ್ನ ಲಾರೆನ್ಸ್ ಬಿಷ್ಣೋಯ್ ಮಾಡ್ದ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಹೊರಗೆ ಬಂತೋ, ಆ ಸಂದರ್ಭದಲ್ಲೂ ಕೂಡ ನೆಕ್ಸ್ಟ್ ಟಾರ್ಗೆಟ್ ಸಲ್ಮಾನ್ ಖಾನ್ ಅಂತಾನೆ ಲಾರೆನ್ಸ್ ಬಿಷ್ಣೋಯ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಸುಪಾರಿ ಕೊಟ್ಟು ಕೊಲೆ ಮಾಡಿಸುವ ವ್ಯಕ್ತಿಗಳು ಇವರಿಗೆ ಹಿಂದುತ್ವದ ಐಕಾನ್ ಆಗ್ತಾರೆ. ಇದು ದೊಡ್ಡ ದುರಂತ ಈ ದೇಶದಲ್ಲಿ. ನನ್ನ ದೇಶದ ಒಳಗಡೆ ಲಾರೆನ್ಸ್ ಬಿಷ್ಣೋಯ್ ಕೈಯಿಂದ ಸಲ್ಮಾನ್ ಖಾನ್ ಸಾಯ್ಲಿ ಅಂತ ಬಯಸ್ತಾರೆ. ಆ ಕಡೆ ಪಾಕಿಸ್ತಾನ ಸಲ್ಮಾನ್ ಖಾನ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿದ್ದಕ್ಕೆ ನೋಡಿದ್ರ ಪಾಕಿಸ್ತಾನದ ಗಾಂಚಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇವರೇ ವಾದ ಮಾಡ್ತಾರೆ. ಅದಕ್ಕೆ ನಾನು ಇವ್ರದ್ದು ಕೆಲಸವೇ ಮಾಡದ ಸಗಣಿ ತುಂಬಿಕೊಂಡಿರುವ ಗಬ್ಬು ನಾರುತ್ತಿರುವ ಮೆದುಳು ಅಂತ ಕರೆಯೋದು. ಅರ್ಥನೇ ಇರಲ್ಲ. ಅದೇನಂತ ವಾದ ಮಾಡ್ತಾರೋ, ಅದೆಂಥ ವಿತಂಡ ವಾದ ಮಾಡ್ತಾರೋ ಗೊತ್ತೇ ಆಗಲ್ಲ. ನಾನು ಈ ರಿವರ್ಸ್ ಇಮೇಜ್ ಸರ್ಚ್ಗೆ ಹಾಕಿದೆ. ನಿಜಕ್ಕೂ ಪಾಕಿಸ್ತಾನ ಸಲ್ಮಾನ್ ಖಾನ್ನ ಟೆರರಿಸ್ಟ್ ಅಂತ ಕರೆದಿದ್ಯಾ ಅಥವಾ ಇದೊಂದು ಫೇಕ್ ನ್ಯೂಸಾ? ಹಾಗೆ ಒಂದು ಫ್ಯಾಕ್ಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ರಿಸರ್ಚ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ. ಆಗ ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯ ಏನು, ನೈಜತೆ ಏನು ಅನ್ನೋದರ ಉತ್ತರ ಸಿಕ್ಕಿದೆ. ಆದರೆ ಈ ಥರದ ಒಂದು ಬೆಳವಣಿಗೆ ಆಗೋದಕ್ಕೆ ಕಾರಣ ಏನು? ಈಗ ಬೆಂಕಿನೇ ಇಲ್ಲದೆ ಹೊಗೆ ಆಡಲ್ಲ. ಇದ್ದಕ್ಕಿದ್ದಂಗೆ ಪಾಕಿಸ್ತಾನ ಸಲ್ಮಾನ್ ಖಾನ್ ಅವರನ್ನ ಟೆರರಿಸ್ಟ್ ಪಟ್ಟಿಗೆ ಸೇರಿಸ್ಬಿಡುತ್ತಾ? ಅಥವಾ ಈ ಥರದ ಒಂದು ಚರ್ಚೆ ಯಾಕೆ ನಡೀತು? ಎಲ್ಲದರ ಹಿಂದೆ ಒಂದು ಘಟನೆ ಅಂತ ಇರಲೇಬೇಕಲ್ಲ. ಅದೇನು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಮೊನ್ನೆ ಅಕ್ಟೋಬರ್ 17ನೇ ತಾರೀಕು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಜಾಯ್ ಫೋರಮ್ ಅಲ್ಲಿ ಒಂದು ಕಾರ್ಯಕ್ರಮ, ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಪ್ಯಾನಲ್ ಡಿಸ್ಕಷನ್ನಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಒಂದು ಮಾತು ಹೇಳ್ತಾರೆ. ಅದರ ಕನ್ನಡದ ಅನುವಾದ ಹೀಗಿದೆ: ಈಗ ಒಂದು ಹಿಂದಿ ಚಿತ್ರ ಸೌದಿ ಅರೇಬಿಯಾದಲ್ಲಿ ಬಿಡುಗಡೆ ಆದರೆ ಸೂಪರ್ ಹಿಟ್ ಆಗುತ್ತೆ. ತಮಿಳು, ತೆಲುಗು ಮತ್ತು ಮಲಯಾಳ ಚಿತ್ರ ಬಿಡುಗಡೆ ಆದರೂ ಕೂಡ 100 ಕೋಟಿ ಗಳಿಸುತ್ತೆ. ಯಾಕಂದರೆ ಇಲ್ಲಿ ಬೇರೆ ಬೇರೆ ದೇಶಗಳ ಜನರು ಬಂದು ವಾಸ ಮಾಡ್ತಿದ್ದಾರೆ. ಬಲೂಚಿಸ್ತಾನದಿಂದ ಬಂದವರಿದ್ದಾರೆ, ಅಫ್ಘಾನಿಸ್ತಾನದಿಂದ ಬಂದವರಿದ್ದಾರೆ, ಪಾಕಿಸ್ತಾನದಿಂದ ಬಂದವರು ಇದ್ದಾರೆ. ಇವರೆಲ್ಲ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಹಿಂದಿ ಚಿತ್ರ ಸೂಪರ್ ಹಿಟ್ ಆಗುತ್ತೆ. ಇವರ ಮಾತಿನ ಅರ್ಥ ಏನಂದರೆ ಬಲೂಚಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಎಲ್ಲ ಹಿಂದಿ ಮಾತಾಡೋರೆ, ಉರ್ದು ಮಾತಾಡೋರೆ. ಇವರೆಲ್ಲ ಸೌದಿ ಅರೇಬಿಯಾದಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಹಿಂದಿ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ವಿವಾದ ಆಗಿದ್ದೇ ಇಲ್ಲಿ.
ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಂದರೆ ಓಕೆ, ಬಲೂಚಿಸ್ತಾನ ಅಂತ ಯಾಕೆ ಸೇರಿಸಿದ್ರು? ಈಗ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಇಂಡಿಯಾದ ಒಳಗಡೆ ಬರುವಂಥ 2 ಭಾಗಗಳು. ನಾವು ಭಾರತದವರು ಸಿಕ್ಕಾಪಟ್ಟೆ ಜನ ಈ ದೇಶದಲ್ಲಿದ್ದಾರೆ, ಹಾಗಾಗಿ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಅರ್ಥ ಇರುತ್ತೆ. ಈ ದೇಶದಲ್ಲಿ ಸೌತ್ ಇಂಡಿಯಾದವರು, ನಾರ್ತ್ ಇಂಡಿಯಾದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದಾಗ ಒಂದು ಚರ್ಚೆ ಬರುತ್ತೆ. ಯಾಕೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಅಂತ ಹೇಳ್ದ? ಒಂದು ವೇಳೆ ನನ್ನ ದೇಶದ ಒಳಗಡೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಪ್ರತ್ಯೇಕ ದೇಶದ ಹೋರಾಟ ಆಗ್ತಾ ಇತ್ತು ಅಂತಲೇ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಅನ್ನೋ ಸ್ಟೇಟ್ಮೆಂಟನ್ನು ಒಬ್ಬ ಸೆಲೆಬ್ರಿಟಿ ಕೊಟ್ಟಾಗ ಒಂದು ಚರ್ಚೆ ಅಂತ ಖಂಡಿತವಾಗ್ಲೂ ಹುಟ್ಕೊಳ್ತದೆ. ಅದೇ ಥರ ಪಾಕಿಸ್ತಾನದ ಒಳಗಡೆ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ನಡೀತಿರುವಂಥ ಸಂಘರ್ಷ, ಪ್ರತ್ಯೇಕ ದೇಶದ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವಾದಗಳು, ಸಂಘರ್ಷಗಳು ಇದ್ದಂಥ ಸಂದರ್ಭದಲ್ಲಿ ಸೌದಿ ಅರೇಬಿಯಾದಲ್ಲಿ ನಿಂತ್ಕೊಂಡು ಸಲ್ಮಾನ್ ಖಾನ್ ಬಲೂಚಿಸ್ತಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಂತ ಹೇಳಿದ್ದು ಪಾಕಿಸ್ತಾನದ ರಾಷ್ಟ್ರೀಯತಾವಾದಿಗಳಿಗೆ ಸ್ವಲ್ಪ ಇರುಸು ಮುರುಸಾಗಿರೋದಂತೂ ನಿಜ. ಏನು ಸಲ್ಮಾನ್ ಖಾನ್ ಹೆಂಗೆ ಹೇಳ್ಬಿಟ್ಟಲ್ಲ, ಈಗ ಅಫ್ಘಾನಿಸ್ತಾನದವರು ಪಾಕಿಸ್ತಾನದವ್ರು ಜಾಸ್ತಿ ಇದ್ದಾರೆ ಇಲ್ಲಿ, ಹಾಗಾಗಿ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಬಂದಿರೋದು. ಇದು ಯಾಕೆ ಬಲೂಚಿಸ್ತಾನ್ ಅಂತ ಸೇರಿಸ್ಬಿಟ್ಟು ಈ ಪ್ರತ್ಯೇಕ ದೇಶದ ಹೋರಾಟ ಏನು ಬಲೂಚಿಸ್ತಾನ ಮಾಡ್ತಾ ಇದೆ, ಅದಕ್ಕೆ ಇವ್ರು ಸಪೋರ್ಟ್ ಮಾಡ್ತಿದ್ದಾರಾ ಅನ್ನೋ ಚರ್ಚೆ ಶುರುವಾಯಿತು. ಅದಕ್ಕೆ ತಕ್ಕ ಹಾಗೆ ಬಲೂಚಿಸ್ತಾನದಲ್ಲಿ ನಮ್ಮ ಹೋರಾಟಕ್ಕೆ ಸಲ್ಮಾನ್ ಖಾನ್ ಬೆಂಬಲ ಕೊಟ್ಟರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಪೋಸ್ಟ್ಗಳನ್ನು ಮಾಡಿ ವೈರಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಜೊತೆಗೆ ಇದೇ ಬಲೂಚಿಸ್ತಾನದ ಹೋರಾಟಗಾರರು ಒಂದು ಪೋಸ್ಟನ್ನು ರೆಡಿ ಮಾಡ್ತಾರೆ. ಸಲ್ಮಾನ್ ಖಾನ್ ಬಲೂಚಿಸ್ತಾನದ ಹೋರಾಟಕ್ಕೆ, ಬಲೂಚಿ ಹೋರಾಟಗಾರರ ಬೆಂಬಲಕ್ಕೆ ನಿಂತ ಕಾರಣಕ್ಕೆ, ಸೌದಿ ಅರೇಬಿಯಾದಲ್ಲಿ ನಮ್ಮನ್ನು ಪ್ರತ್ಯೇಕ ದೇಶವಾಗಿ ಅವರು ಮೆನ್ಷನ್ ಮಾಡಿ ಹೇಳಿದ ಕಾರಣಕ್ಕೆ ಪಾಕಿಸ್ತಾನ ಅವರನ್ನು ಟೆರರಿಸ್ಟ್ ಪಟ್ಟಿಗೆ ಸೇರಿಸಿದೆ ಅಂತ ಹೇಳ್ಬಿಟ್ಟು ಬಲೂಚಿಸ್ತಾನದಿಂದ ಸೃಷ್ಟಿಯಾದಂಥ ಒಂದು ಪೋಸ್ಟರ್ ಇಟ್ಕೊಂಡು ನನ್ನ ದೇಶದ ಮಾಧ್ಯಮಗಳಾದ ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯಾ ಟುಡೇ, ಮನಿ ಕಂಟ್ರೋಲ್, DNA ಸೇರಿದಾಗೆ ನಮ್ಮ ಕನ್ನಡದ ನ್ಯೂಸ್ 18 ಕನ್ನಡ, TV9 ಕನ್ನಡ, ಕನ್ನಡಪ್ರಭ, ವಿಜಯವಾಣಿ ಪತ್ರಿಕೆಗಳು ಸಲ್ಮಾನ್ ಖಾನ್ ಅವರನ್ನು ಪಾಕಿಸ್ತಾನ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಿದೆ ಅಂತ ಟೈಟಲ್ ಹಾಕಿ ನ್ಯೂಸ್ ಮಾಡಿತು. ಪಾಕಿಸ್ತಾನದ NACTA ಅಂದರೆ ನ್ಯಾಷನಲ್ ಕೌಂಟರ್ ಟೆರರಿಸಮ್ ಅಥಾರಿಟಿ ಅನ್ನುವಂಥ ವೆಬ್ಸೈಟಲ್ಲಿ ಸುಮಾರು 2697 ಜನ ಉಗ್ರರ ಪಟ್ಟಿ ಇದೆ. ಅವರು ಅದೇ ಒಂಥರ ಟೆರರಿಸ್ಟ್ ದೇಶ. ಆ ಟೆರರಿಸ್ಟ್ ದೇಶ ಕೂಡ ಒಂದಿಷ್ಟು ಟೆರರಿಸ್ಟ್ಗಳ ಒಂದು ಪಟ್ಟಿಯನ್ನು ತನ್ನ ನ್ಯಾಷನಲ್ ಕೌಂಟರ್ ಟೆರರಿಸಮ್ ಅಥಾರಿಟಿ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಆ ಹೆಸರುಗಳಲ್ಲಿ ಎಲ್ಲೂ ಕೂಡ ಸಲ್ಮಾನ್ ಖಾನ್ ಹೆಸರು ಇಲ್ಲ. ಅಲ್ಲಿಗೆ 100ಕ್ಕೆ 100 ಇದೊಂದು ನಕಲಿ ಸುದ್ದಿ. ಪಾಕಿಸ್ತಾನ ಸರ್ಕಾರ ಕೂಡ ಅಧಿಕೃತವಾಗಿ ಇದನ್ನು ನಿರಾಕರಿಸಿದೆ. ಎಡಿಟೆಡ್ ಆದಂಥ ನಕಲಿ ದಾಖಲೆಯನ್ನು ಇಟ್ಕೊಂಡು ಒಂದಿಷ್ಟು ಸುದ್ದಿ ವೈರಲ್ ಆಗ್ತಾ ಇದೆ. ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಬಲೂಚಿಸ್ತಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಈ ಥರ ಪ್ರತ್ಯೇಕವಾಗಿ 3 ಹೆಸರು ಹೇಳೋದ್ರಿಂದ ನನ್ನ ದೇಶದಲ್ಲಿ ಒಂದಿಷ್ಟು ಚರ್ಚೆಗಳಂತೂ ಆಗ್ತಾ ಇದೆ. ಆದರೆ ಈ ಚರ್ಚೆಯ ಆಧಾರದಲ್ಲಿ ಅಥವಾ ಅವರ ಆ ಸ್ಟೇಟ್ಮೆಂಟ್ ಆಧಾರದಲ್ಲಿ ನಾವು ಅವರನ್ನು NACTA ವೆಬ್ಸೈಟ್ನಲ್ಲಿ ಉಗ್ರರ ಪಟ್ಟಿಯಲ್ಲಿ ಸೇರಿಸಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದು ನಕಲಿ ಸುದ್ದಿ ಅನ್ನೋದು ಅಲ್ಲಿಗೆ ಖಾತ್ರಿ ಆಯಿತು. ಇದೇ ನಕಲಿ ಸುದ್ದಿ ಇಟ್ಕೊಂಡು ನನ್ನ ದೇಶದ ಪ್ರಮುಖ ಮಾಧ್ಯಮಗಳು ಸೇರಿದಾಗೆ ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳೆಲ್ಲ ಸಲ್ಮಾನ್ ಖಾನ್ನ ಟೆರರಿಸ್ಟ್ ಪಟ್ಟಿಗೆ ಸೇರಿಸಲಾಗಿದೆ. ನೋಡಿದ್ರ ಪಾಕಿಸ್ತಾನದ ಗಾಂಚಲಿ ಅಂತೇಳಿ ನನ್ನ ದೇಶದ ಸೆಲೆಬ್ರಿಟಿ, ನನ್ನ ದೇಶದ ಒಬ್ಬ ಮಹಾನ್ ನಟ ಸಲ್ಮಾನ್ ಖಾನ್ನ ಟೆರರಿಸ್ಟ್ ಮಾಡಿದೆ, ಟೆರರಿಸ್ಟ್ ಅಂತ ಕರೀತಿದೆ. ಆದರೆ ನನ್ನ ದೇಶದಲ್ಲಿ ಲಾರೆನ್ಸ್ ಬಿಷ್ಣೋಯ್ ಬೇಕಾದರೆ ನಮ್ಮ ಸಲ್ಮಾನ್ ಖಾನ್ನ ಸಾಯಿಸ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ವಾದ ಮಾಡೋರೆ ಇವತ್ತು ಈ ಥರದ ಸುಳ್ಳು ಸುದ್ದಿಯನ್ನು ಹಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ನನ್ನ ದೇಶಕ್ಕೆ ತಾಲಿಬಾನ್ ಅವರು ಬಂದರು. ತಾಲಿಬಾನ್ ಪಾಕಿಸ್ತಾನವನ್ನು ವಿರೋಧಿಸುತ್ತೆ ಅನ್ನೋ ಕಾರಣಕ್ಕೆ ತಾಲಿಬಾನ್ ಇವರಿಗೆ ಜಿಗರ್ ದೋಸ್ತುಗಳೀಗ. ನನ್ನ ದೇಶದ ರಾಷ್ಟ್ರೀಯತಾವಾದಿಗಳಿಗೆ, ಹಿಂದುತ್ವವಾದಿಗಳಿಗೆ ಹೆಚ್ಚು ಕಮ್ಮಿ ಬಲಪಂಥೀಯ ಮಾನಸಿಕತೆ ಹೀಗೆ ಇರೋದು. ತಾಲಿಬಾನ್ ಕೂಡ ಬಲಪಂಥೀಯ ಮಾನಸಿಕತೆ. ಇಲ್ಲಿನ ಬಲಪಂಥೀಯರು ತಾಲಿಬಾನ್ ಜೊತೆ ಈಗ ಸಿಕ್ಕಾಪಟ್ಟೆ ಲವ್. ಯಾವ ತಾಲಿಬಾನು? ಮಹಿಳಾ ವಿರೋಧಿ ತಾಲಿಬಾನ್. ನನ್ನ ದೇಶಕ್ಕೆ ಬಂದು ಕೂಡ ಗಾಂಚಲಿ ಮಾಡಿದ್ರು. ಮಹಿಳಾ ಪತ್ರಕರ್ತರನ್ನು ದೂರ ಇಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ನನ್ನ ದೇಶ ರಿಯಾಕ್ಟ್ ಮಾಡ್ತಲ್ಲ, ಇಮಿಡಿಯೇಟ್ ಆಗಿ ಅದನ್ನು ಸರಿ ಮಾಡಿಕೊಂಡು ಮಹಿಳಾ ಪತ್ರಕರ್ತರ ಜೊತೆ ಕೂಡ ಪ್ರೆಸ್ ಮೀಟನ್ನು ಮಾಡ್ತಾರೆ. ಹಾಗಾದರೆ ಇಲ್ಲಿ ವಿರೋಧ ವ್ಯಕ್ತವಾಯಿತು, ಇಲ್ಲಿ ವ್ಯಾಪಾರ ಮಾಡಲೇಬೇಕು, ಇನ್ನಿಲ್ಲ ಅಂದರೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರಿ ಅಂದರೆ ನಿಮ್ಮ ದೇಶದಲ್ಲಿ ಮಾಡೋಕ್ಕೇನು ರೋಗ ತಾಲಿಬಾನ್? ನಿಮ್ಮ ದೇಶದಲ್ಲಿ ಈ ಥರದ ಪರಿವರ್ತನೆ ಆಗಬೇಕಲ್ಲ. ಅಲ್ಲಿ ಹೆಣ್ಣುಮಕ್ಕಳು ಸ್ಕೂಲಿಗೆ ಹೋಗಂಗಿಲ್ಲ, ಆ ಸ್ಥಿತಿ. 3-4ನೇ ಕ್ಲಾಸ್ ಮೇ ಬಿ ಲಾಸ್ಟು. ಹೆಣ್ಮಕ್ಳು ಸ್ವಲ್ಪ ಬೆಳೆದಿದ್ದಾರೆ ಅಂದ ತಕ್ಷಣ ಅವರಿಗೆ ಸ್ಕೂಲ್ಗೆ ಕಳ್ಸಂಗಿಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ. ತೀರಾ ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಆದಾಗ ಅವಶೇಷಗಳಡಿ ಸಿಲುಕಿದ ಮಹಿಳೆಯರನ್ನು ರಕ್ಷಣೆ ಮಾಡದಂತೆ ತಡೆದಿದ್ದ ತಾಲಿಬಾನ್ ನರಳಿ ಸತ್ತೋದ್ರು. ಕಾರಣ ಏನು ಅಂದರೆ ಪರಪುರುಷರು
ಅನ್ಯ ಮಹಿಳೆಯರನ್ನು ಮುಟ್ಟಬಾರದು ಅಂತ ಹೇಳಿ. ಹೆಂಗಿದೆ? ಕಾಪಾಡಿ ಅಂದ್ರೆ ಕಾಪಾಡಕ್ ಹೋಗ್ಲಿಲ್ಲ, ಮುಟ್ಟಿದ್ರೆ ಏನ್ ಶಿಕ್ಷೆಗೀಡಾಗಬೇಕು ಅಂತ ಹೇಳ್ಬಿಟ್ಟು ಈ ಪುರುಷರ ಕತೆ. ಯಾವ್ದಾದ್ರೆ ಹೆಣ್ಮಕ್ಳು ಹೋಗ್ಬಿಟ್ಟು ಆರೈಕೆ ಮಾಡೋಣ, ರಕ್ಷಣೆ ಮಾಡೋಣ, ಚಿಕಿತ್ಸೆ ಕೊಡೋಣ ಅಂದ್ರೆ ಡಾಕ್ಟರ್ಗಳೇ ಇಲ್ಲ ಅಲ್ಲಿ ಹೆಣ್ಮಕ್ಳು. ಈ ಸ್ಥಿತಿಯಲ್ಲಿ ಕಾನೂನನ್ನ ಹೇರಿರುವಂತಹ ತಾಲಿಬಾನ್ ಇವತ್ತಿಗೆ ನನ್ನ ದೇಶಕ್ಕೆ ಸೂಪರ್ ಹೀರೋಗಳು. ಯಾಕಂದ್ರೆ ಅವ್ರು ಪಾಕಿಸ್ತಾನವನ್ನು ಬೈತಾರೆ ಅಂತ. ಆದ್ರೆ ಯಾರು ನಿಜಕ್ಕೂ ಮಾನವೀಯತೆಗೆ ಅಪಾಯಕಾರಿಗಳು ಅನ್ನುವ ಅರಿವು ಇವರಿಗಿಲ್ಲ. ಹಾಗಂತ ಪಾಕಿಸ್ತಾನ ಒಳ್ಳೆಯವರಲ್ಲ. ಪಾಕಿಸ್ತಾನವೇ ಭಯೋತ್ಪಾದಕರನ್ನ ಪೋಷಿಸುವ ಒಂದು ದೇಶ. ಆ ದೇಶದ ಒಳಗಡೆ ಕೂಡ ಒಂದು ಭಯೋತ್ಪಾದಕರ ಪಟ್ಟಿ. ಹಾಗಂತ ಅವ್ರ ದೇಶದ ಭಯೋತ್ಪಾದಕರ ಪಟ್ಟಿ ಅಲ್ಲ ಅದು. ಭಾರತ ದೇಶ ಸೇರಿದಾಗೆ ಬೇರೆ ಬೇರೆ ದೇಶಗಳ ಪಾಕಿಸ್ತಾನದ ಮಾನಸಿಕತೆಗೆ ಮಾರಕ ಯಾರಾಗಿದ್ದಾರೋ ಅವರ ಹೆಸರನ್ನೆಲ್ಲ ಆ ಪಟ್ಟಿಯಲ್ಲಿ ಅವರು ಇಟ್ಟಿದ್ದಾರೆ. ಅವ್ರ ದೇಶದವರಲ್ಲ, ಅವ್ರ ದೇಶದಲ್ಲಿ ಇರುವಂಥ ಭಯೋತ್ಪಾದಕರು ಅವ್ರಿಗೆ ಭಯೋತ್ಪಾದಕರ ಥರ ಕಾಣಿಸೋದೇ ಇಲ್ಲ. ಹಂಗೆ ಕಾಣಿಸಿದ್ರೆ ಭಯೋತ್ಪಾದಕರಿಗೆ ಶೆಲ್ಟರ್ ಯಾಕೆ ಮಾಡಿಕೊಡ್ತಾ ಇದ್ರು? ಆದರೆ ಆ ಕ್ರಿಮಿಯನ್ನ ಇನ್ನೊಬ್ಬ ಕ್ರಿಮಿ ನಿರಾಕರಿಸ್ತಾನಂದ್ರೆ ಈ ಕ್ರಿಮಿ ನನ್ನ ಸ್ನೇಹಿತ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ನಮ್ಮ ದೇಶದ ರಾಷ್ಟ್ರೀಯತಾವಾದಿಗಳು ಅಂತ ಯಾರು ಕರ್ಕೊಳ್ತಾರೋ ಬಲಪಂಥೀರೋ ಅವ್ರಿಗೆ ಮಾತ್ರ ಸಾಧ್ಯವಾಗುವಂಥ ಮಾತು. ನಮಗಂತೂ ಸಾಧ್ಯನೇ ಇಲ್ಲ. ಏನೇವೆ ರಿವರ್ಸ್ ಇಮೇಜ್ ಸರ್ಚ್ ಮಾಡಿದೆ, ಫ್ಯಾಕ್ಟ್ ಚೆಕ್ ಮಾಡಿದೆ. ನನ್ನ ದೇಶದ ಗೋಧಿ ಮೀಡಿಯಾಗಳು, ನನ್ನ ರಾಜ್ಯದ ಕೆಲವು ಮೀಡಿಯಾಗಳು, ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳು ಏನು ಸುದ್ದಿಗಳು ಮಾಡಿದ್ದಾವೆ, ಸಲ್ಮಾನ್ ಖಾನ್ನ ಪಾಕಿಸ್ತಾನ ಟೆರರಿಸ್ಟ್ ಪಟ್ಟಿಗೆ ಸೇರಿಸಿದೆ ಅನ್ನೋದು ಶುದ್ಧ ಅತಿ ಶುದ್ಧ ಸುಳ್ಳು. ಸ್ಟೇಟ್ಮೆಂಟ್ ಚರ್ಚೆಗೀಡಾಗಿದೆ, ಚರ್ಚೆಗೆ ಸೀಮಿತವಾಗಿದೆ. ಯಾವುದೇ ಉಗ್ರರ ಪಟ್ಟಿಯಲ್ಲಿ ಸಲ್ಮಾನ್ ಖಾನ್ ಹೆಸರನ್ನು ಪಾಕಿಸ್ತಾನ ಸೇರಿಸೇ ಇಲ್ಲ. ಒಂದು ಸುಳ್ಳು ಸಿಕ್ಕಾಪಟ್ಟೆ ಸೌಂಡ್ ಆದಾಗ ನಾವುಗಳು ಒಂದಿಷ್ಟು ರಿಸರ್ಚ್ ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ಳೋಣ. ಇಲ್ಲಾಂದರೆ ಇವ್ರು ಆಡಿದ್ದೇ ಆಟ, ಇವ್ರು ಹೇಳಿದ್ದೇ ಸುದ್ದಿ. ಇಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದಿರೋಣ. ಇವರು ಯಾವ ರೀತಿಯ ಸುಳ್ಳನ್ನಾದರೂ ಹೇಳ್ತಾರೆ, ಯಾವ ರೀತಿಯ ಸುಳ್ಳನ್ನಾದರೂ ಹೇರ್ತಾರೆ. ದೇಶಕ್ಕೆ ಅಪಾಯವಾಗುವಂತಹ ಕೆಟ್ಟ ಪರಿಣಾಮ ಬೀರುವಂತಹ ಸುಳ್ಳುಗಳನ್ನು ಇವರು ಸೃಷ್ಟಿ ಮಾಡ್ತಾರೆ. ಇವ್ರ ಬಗ್ಗೆ ಅಲರ್ಟ್ ಆಗಿರೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.